ಪಿಜಿಯಲ್ಲಿ ಇದ್ದ ವಿದ್ಯಾರ್ಥಿ ಅಲ್ಲಿನ ಅವ್ಯವಸ್ಥೆ ಕಂಡು ರೋಸಿ ಹೋಗಿದ್ದ. ಪಿಜಿ ಖಾಲಿ ಮಾಡುವಾಗ ಗೂಗಲ್ನಲ್ಲಿ ನೆಗೆಟಿವ್ ಕಮೆಂಟ್ ಮಾಡಿದ್ದ. ಇದನ್ನ ನೋಡಿದ ಪಿಜಿ ಓನರ್ ಅಮಾಯಕನ ಮೇಲೆ ಅಟ್ಟಹಾಸ ಮೆರೆದಿದ್ದಾರೆ. ಸರಿ ಇಲ್ಲ ಅಂತ 1 ಸ್ಟಾರ್ ರಿವ್ಯೂ ಆಗಿ ಊಟದಲ್ಲೆಲ್ಲ ಹುಳ ಇಟ್ಟು ಮತ್ತೆ ಇಡ್ಲಿಯಲ್ಲೆಲ್ಲ ಹುಳ ಗ್ಯಾಂಗ್ ಅನ್ನು ಕರ್ಕೊಂಡು ಕರೆದು ಸರಿ ಹೊಡೆದಿದ್ದಾರೆ. ಕಂಪ್ಲೇಂಟ್ ಮಾಡಿದ್ದೇವೆ, FIR ಆಗ್ತಿಲ್ಲ. ಸಿಂಗಲ್ ಸ್ಟಾರ್ ರೇಟಿಂಗ್ ಮಾಲೀಕ ಫುಲ್ ರಾಂಗ್. ಪಿಜಿ ಹುಡುಗನ ಮೇಲೆ ಓನರ್ ಅಟ್ಟಹಾಸ. ಈಗೀಗೆಲ್ಲ ಗಲ್ಲಿ ಗಲ್ಲಿಯಲ್ಲೂ ಪಿಜಿಗಳಾಗಿವೆ. ನಗರ ಪ್ರದೇಶಗಳಲ್ಲಂತೂ ಪಿಜಿಗಳಿಲ್ಲದ ಏರಿಯಾಗಳೇ ಇಲ್ಲ. ಹೀಗಾಗಿಯೇ ಪಿಜಿ ಮಾಲೀಕರು ಕೂಡ ಕಾಂಪಿಟೇಷನ್ಗೆ ಬಿದ್ದಿರೋದು. ನಮ್ಮಲ್ಲಿ ಸಿಕ್ಕಾಪಟ್ಟೆ ಹೈಜೀನ್, ನಮ್ಮಲ್ಲಿರೋದೆಲ್ಲ ಹೈಫೈ ರೂಮ್ಸ್ ಅಂತ ಶೋ ಆಫ್ ಕೊಡ್ತಾರೆ. ಆದರೆ ಒಳಗೋದ್ರೇನೆ ಗೊತ್ತಾಗೋದು ಪಿಜಿಗಳ ತಳಕು ಬಳಕು. ಇದು ಕೂಡ ಇಂಥದ್ದೇ ಪಿಜಿ. ಈ ಪಿಜಿಯ ದುಸ್ಥಿತಿ ಬಗ್ಗೆ ಗೂಗಲ್ನಲ್ಲಿ ವಿದ್ಯಾರ್ಥಿಯೊಬ್ಬ ಸಿಂಗಲ್ ಸ್ಟಾರ್ ರೇಟಿಂಗ್ ಕೊಟ್ಟು ನೆಗೆಟಿವ್ ರಿವ್ಯೂ ಬೇರೆ ಮಾಡಿದ್ದ. ಇದನ್ನ ನೋಡಿದ ಪಿಜಿ ಮಾಲೀಕರು ಕೆರಳಿ ಕೆಂಡವಾಗಿದ್ದಾರೆ. ಸಿಂಗಲ್ ಸ್ಟಾರ್ ರೇಟಿಂಗ್ ಕೊಟ್ಟ ಸಿಟ್ಟಿಗೆ ಮನಸ್ಸೋ ಇಚ್ಛೆ ಥಳಿಸಿದ್ದಾರೆ. ಕಲಬುರಗಿ ಮೂಲದ ವಿಕಾಸ್ ಮಂಗಳೂರಿನ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ. ಊರು ಬಿಟ್ಟು ಊರಿಗೆ ಬಂದಿದ್ರಿಂದ ಕದ್ರಿಯಲ್ಲಿರುವ ಕುಕ್ಕೆಶ್ರೀ ಬಾಯ್ಸ್ ಪಿಜಿಯಲ್ಲೇ ಉಳಿದುಕೊಂಡಿದ್ದ. ಯಾವಾಗ ಈ ಪಿಜಿ ಸೆಟ್ ಆಗ್ಲಿಲ್ವೋ ಅದನ್ನ ಬಿಟ್ಟು ಬೇರೆ ಕಡೆ ರೂಮ್ ಮಾಡಿದ್ದ. ಪಿಜಿ ಬಿಡೋ ಟೈಮ್ನಲ್ಲಿ ಸಿಂಗಲ್ ಸ್ಟಾರ್ ರೇಟಿಂಗ್ ಕೊಟ್ಟು ನೆಗೆಟಿವ್ ಕಮೆಂಟ್ ಮಾಡಿದ್ದ. ಇದನ್ನು ಗಮನಿಸಿದ ಪಿಜಿ ಮಾಲೀಕ ಸಂತೋಷ್ ಮೊದಲು ನಿನ್ನ ರಿವ್ಯೂ ಡಿಲೀಟ್ ಮಾಡುವಂತ ಧಮಕಿ ಹಾಕಿದ್ದಾನೆ. ಆದ್ರೆ ವಿಕಾಸ್ ಕ್ಯಾರೆ ಎಂದಿರಲಿಲ್ಲ. ಹೀಗಾಗಿ 3 ದಿನದ ಹಿಂದೆ ಗ್ಯಾಂಗ್ ಕಟ್ಕೊಂಡು ಬಂದು ಹಲ್ಲೆ ಮಾಡಿದ್ದಾರಂತೆ. ನಾನು ಪಿಜಿ ಬಗ್ಗೆ 6 ತಿಂಗಳವರೆಗೆ ಇದ್ದಲ್ಲಿ ಅಲ್ಲಿ ಬಿಟ್ಟು ಬರುವಾಗ ನಾನು ರಿವ್ಯೂ ಹಾಕಿದ್ದು ಒಂದು ಪಿಜಿ ಸರಿ ಇಲ್ಲ ಅಂತ 1 ಸ್ಟಾರ್ ರಿವ್ಯೂ ಹಾಕಿ ನಮ್ಮ ಫ್ರೆಂಡ್ಸ್ ಎಲ್ಲ ಹಾಕಿದ್ರು. ಅವ್ರನ್ನ ಎದುರಿಸಿ ತೆಗ್ತಿದ್ದಾರೆ. ನಾನು ತೆಗಿಲಿಲ್ಲ. ಅವನು ಹುಡುಗರನ್ನ ಕರ್ಕೊಂಡು ಬಂದಿದ್ದೆ ಹೊಡಿಲಿಕ್ಕೆ ಅಂತ. ಕರೆದು ಸರಿ ಹೊಡೆದಿದ್ದಾರೆ. ಈ ಕಡೆ ಗಾಯ ಎಲ್ಲ ಆಗಿದೆ, ಇಲ್ಲಿ ತಲೆ ಗಾಯ ಆಗಿದೆ. ಕುಕ್ಕೆಶ್ರೀ ಪಿಜಿಯಲ್ಲಿ ಒಬ್ಬೊಬ್ಬರಿಗೆ 7,000 ರೂಪಾಯಿ ಫೀಸ್ ಕಟ್ಟಿಸ್ಕೊಳ್ತಿದ್ದಾರಂತೆ. ಆದ್ರೆ ದುಡ್ಡಿಗೆ ತಕ್ಕಂತೆ ಫೆಸಿಲಿಟಿ ಕೊಡ್ತಿಲ್ವಂತೆ. ಈ ಬಗ್ಗೆ ಪಿಜಿ ಮಾಲೀಕರನ್ನ ಕೇಳಿದ್ರೆ ಇದೆಲ್ಲ ಸುಳ್ಳು, ಬೇರೆ ಕಡೆಯ ಫೋಟೋವನ್ನ ತೋರಿಸಿ ಸುಳ್ಳು ಸುದ್ದಿ ಹಬ್ಬಿಸ್ತಿದ್ದಾರೆ ಅಂದ್ರು. ಎಲ್ಲ ಸರಿ ಇದೆ, ಆದರೂ ಸಹ ಫೇಕ್ ಅಕೌಂಟ್ ಮಾಡಿ ಅಂದರೆ ಇಲ್ಲಿಗೆ ಗೆಸ್ಟ್ಗಳು ಬರಬಾರ್ದು, ಇವರ ಬಿಸ್ನೆಸ್ ಹಾಳಾಗಬೇಕೆಂಬ ಉದ್ದೇಶದಿಂದ ಹಾಕಿದ್ದಾರೆ. ಆದರೆ ನಾವು ಅದು ಫೇಕ್ ಅಕೌಂಟ್ ಯಾಕೆ ಮಾಡಿದೆಯಪ್ಪ, ಅದನ್ನು ಡಿಲೀಟ್ ಮಾಡೋದ ನಾವು ನ್ಯಾಯವಾಗಿ ಹೋಗಿ ಕೇಳಿದೆವು. ಆದರೆ ಅವರು ನಾನು ತೆಗೆಯೋದಿಲ್ಲ, ನೀನು ಏನು ಬೇಕಾದ್ರೂ ಮಾಡ್ಕೋ ಅಂತ ಮೈಕೈ ಹಾಕಿದ್ರು. ಹಾಗೆ ಮೈಕೈ ಹಾಕುವಾಗ ನಾವು ನಮ್ಮ ಇದನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ. ಹಾಗಾದರೆ ಸ್ವಲ್ಪ ಹೀಗೆ ಆಗಿರ್ಬೋದು. ಒಟ್ನಲ್ಲಿ ಹೊಡೆತ ತಿಂದ ವಿದ್ಯಾರ್ಥಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಪೊಲೀಸರು ಕ್ರಮ ಕೈಗೊಳ್ಳುತ್ತಾರಾ ಕಾದು ನೋಡಬೇಕು. ಕಿಶನ್ ಶೆಟ್ಟಿ, ನ್ಯೂಸ್ 18, ಮಂಗಳೂರು.